ಕೋಡಂಗಿ, ಹೋಯ್ ಭಾಗವತಣ್ಣ. ಭಾಗವತ, ಏನಪ್ಪ? ಕೋಡಂಗಿ, ಎಷ್ಟೊತ್ತಾಯ್ತು ಕುಣೀತಾ ಇದ್ದೀನಿ. ಕರೆದು ಮಾತಾಡಿಸೋದೇ ಇಲ್ಲವೇ? ಭಾಗವತ, ಮಾತಾಡಿಸಬೇಕಾ? ಯಾರಪ್ಪ ನೀನು? ಕೋಡಂಗಿ, ನಾನು ಯಾರೂಂತ ಗೊತ್ತಿಲ್ಲವೇ? ನನ್ನನ್ನೊಮ್ಮೆ ಕಂಡವರು ಮತ್ತೆ ಮರೆಯೋದು ಸಾಧ್ಯವೇ ಇಲ್ಲ ಮಾರಾಯರೇ. ನನ್ನ ಕತೆ ಕೇಳಿ ಎಷ್ಟು ಜನ ನಗಾಡುತ್ತಾ ಸಂತೋಷ ಪಡುತ್ತಾರೆ ಗೊತ್ತಾ? ಭಾಗವತ, ಅಷ್ಟು ಖ್ಯಾತನೇನಪ್ಪ ನೀನು? ಕೋಡಂಗಿ, ಅಯ್ಯೋ ಖ್ಯಾತನಲ್ಲದಿದ್ದರೆ ಈ ಕಡೆ ಬರುತ್ತಿದ್ದೆನಾ? ಯಾಕೆ ಬಂದೆ ಕೋಡಂಗಿ ಅನ್ನಿ? ಭಾಗವತ, ಯಾಕೆ ಬಂದೆ ಕೋಡಂಗಿ? ಕೋಡಂಗಿ, ನೀವೇನೋ ಕತೆ ಮಾಡ್ತೀರಂತೆ. ಕತೆ ಕೇಳಿದರೆ ಆರೋಗ್ಯಕ್ಕೆ ಒಳ್ಳೆಯದಂತಲ್ಲ. ಐಲಿ ಕಡೆ ನನ್ನ ಆರೋಗ್ಯ ಕೆಟ್ಟಿದೆ. ಅದಕ್ಕೆ ಕತೆ ಕೇಳೋಣ ಅಂತ ಬಂದೆ. ಭಾಗವತ, ಯಾವ ಕತೆ ಹೇಳೋಣಪ್ಪ? ಕೋಡಂಗಿ, ಹಳೇ ಕತೆ ಬೇಡ ಸ್ವಾಮಿ. ಹಿಂದೆ ನಡೆದದ್ದೂ ಅಲ್ಲ, ಈಗ ಹಾಲಿ ನಡೆಯುತ್ತಿರೋ ಕತೆಯೂ ಅಲ್ಲ. ಮುಂದೆ ನಡೀಬೇಕಾದ್ದು ಹೇಳಲಾ ಕೋಡಂಗಿ ಅನ್ನಿ? ಭಾಗವತ, ಹೇಳಲಾ ಕೋಡಂಗಿ? ಕೋಡಂಗಿ, ಹೇಳಿ ಸ್ವಾಮಿ. ಭಾಗವತ, ಹಾಗಿದ್ದರೆ ಕೇಳಯ್ಯ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದೂರು. ಕೋಡಂಗಿ, ಒಂದಾನೊಂದೂರು ಅಂದರೆ ನಮ್ಮೂರು ಆದೀತೋ? ಭಾಗವತ, ನಿಮ್ಮೂರು ಯಾವುದು? ಕೋಡಂಗಿ, ಶಿವಾಪುರ. ಭಾಗವತ, ಆದೀತು. ಕೋಡಂಗಿ, ಶಿವಾಪುರವಾಗೋದಾದರೆ ನನ್ನ ಮಿತ್ರ ಉರ್ಫ್ ಯಜಮಾನನ ಕತೆ ಆಗಬಹುದಲ್ಲ? ಭಾಗವತ, ಯಾರಪ್ಪ ನಿನ್ನ ಮಿತ್ರ ಉರ್ಫ್ ಯಜಮಾನ? ಕೋಡಂಗಿ, ಬೆಪ್ತಕ್ಕಡಿ ಬೋಳೇಶಂಕರ. ಭಾಗವತ, ಏನಪ್ಪಾ ಅವನ ವಿಶೇಷ? ಕೋಡಂಗಿ, ಅಯ್ಯೋ ಎಷ್ಟೂಂತ ಹೇಳ್ತೀರಾ? ಅವನ ವಿಶೇಷ ಎಷ್ಟಿವೆ ಅಂದರೆ ಒಂದೂ ಹೇಳಾಕಾಗೋದೇ ಇಲ್ಲ. ಭಾಗವತ, ನೀನು ಅವನಲ್ಲಿ ಕೆಲಸಕ್ಕಿದ್ದೀಯೋ? ಕೋಡಂಗಿ, ಹೌದು. ಭಾಗವತ, ಎಷ್ಟಪ್ಪ ನಿನ್ನ ಸಂಬಳ? ಕೋಡಂಗಿ, ದಿನಕ್ಕೆ ಕೆನ್ನೆ ಮೇಲೆ 10 ಭಾಗವತ, ದಿನಕ್ಕೆ 10 ತಿಂಗಳಿಗೆ 300 ವರ್ಷಕ್ಕೆ 3600 ತಗಳಪ್ಪ ಯಾರಿಗುಂಟು ಯಾರಿಗಿಲ್ಲ. ಇಷ್ಟು ಸಂಬಳ ತಗಂಡೇನಪ್ಪ ಮಾಡ್ತಿ? ಕೋಡಂಗಿ, ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದ ಮೇಲೆ ಹೆಂಡತಿಗೆ ಕೊಡ್ತೀನಿ. ಭಾಗವತ, ಭಲೆ, ದೊಡ್ಡ ಶ್ರೀಮಂತನಪ್ಪ ನೀನು. ಈಗೇನು ನಿನ್ನ ಕತೆ ಹೇಳಲ? ಬೋಳೇಶಂಕರನ ಕತೆ ಹೇಳಲ? ಕೋಡಂಗಿ, ಯಜಮಾನರ ಕತೆ ಹೇಳಿ ಸ್ವಾಮಿ. ಭಾಗವತ, ಆಯ್ತಪ್ಪ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದೂರು ಶಿವಾಪುರದಲ್ಲಿ ಬೆತ್ತಕ್ಕಡಿ ಬೋಳೇಶಂಕರ ಅಂತಿದ್ದ. ಅವನ ತಂದೆ ಯಾರು? ಕೋಡಂಗಿ, ಅವರಪ್ಪ. ಭಾಗವತ, ಅವರಪ್ಪ ಯಾರು? ಕೋಡಂಗಿ, ಅವನ ತಂದೆ. ಭಾಗವತ, ಅವನ ತಂದೆ ಯಾರು? ಕೋಡಂಗಿ, ಅವರಪ್ಪನ ತಂದೆಯ ಅಪ್ಪನ ತಂದೆಯ ಅಪ್ಪನ ತಂದೆ. ಸ್ವಾಮಿ, ಆ ಕುಟುಂಬ ಎಷ್ಟು ಹಳೇದು ಅಂದರೆ ಅದರ ಮೂಲ ಪುರುಷ ಯಾರೂಂತೆ ಗೊತ್ತಿಲ್ಲ. ಭಾಗವತ, ಮೂಲಪುರುಷ ಮಂಗನಂಥ ಮಾನವನೋ? ಕೋಡಂಗಿ, ಮಂಗನಂಥ ಮಾನವನೋ? ಮಾನವನಂಥ ಮಂಗನೋ? ಅಂತೂ ಭಾರೀ ಪುರಾತನ ವಂಶ ಸ್ವಾಮಿ. ಅದೇನೋ ಮಂಗನಂಥ ಮಾನವ ಅಂದಿರಲ್ಲ, ನಿಜ ಇರಬೇಕು. ಯಾಕಂತೀರೋ ನಮ್ಮ ಮಿತ್ರನ ವಂಶದವರಿಗೆ ಈಗಲೂ ಮೀಸೆ ದಾಡಿ ಬೆಳೆಯುತ್ತವೆ. ದಿನಾ ಬೋಳಿಸಿಕೊಳ್ತಾರೆ. ಭಾಗವತ, ಭಾರೀ ಹಳೇ ಮನೆತನ ಅಂತಾಯ್ತು. ಇನ್ನು ಮುಂದೆ ಕತೆ ಹೇಳೋಣವಾ ಕೋಡಂಗಿ? ಕೋಡಂಗಿ, ಹೇಳಿ ಸ್ವಾಮಿ. ಭಾಗವತ, ಹಾಗಿದ್ದರೆ ಶಿವಾಪುರದ ಬಗ್ಗೆ ಒಂದು ಹಾಡು ಹೇಳಿ ಕುಣಿ. ಆಮೇಲೆ ಕತೆ ಶುರು ಮಾಡೋಣ. ಕೋಡಂಗಿ ಹಾಡುತ್ತಾ ಕುಣಿಯುತ್ತಿರುವಾಗ ಬೆಪ್ತಕ್ಕಡಿ ಬೋಳೇಶಂಕರ ನೆಲ ಉಳುತ್ತಾ ಬರುತ್ತಾನೆ. ಆವರಣ ಅಂತ್ಯ. ಕೋಡಂಗಿ, ಕಾಯ್ದ ಕಂಗಳ ಕೂಲು ಮಾಡುವ ಹುಲ್ಲು ಎಲ್ಲಿದೆ ಹೇಳಿರಿ. ತೆರೆಯ ಚಿಮುಕಿಸಿ ಕರಿಯ ಪಾಪವ ತೊಳೆವ ತೊರೆಯನ್ನು ತೋರಿರಿ. ಅರಳಿ ಕತ್ತಲ ದೂರ ಮಾಡುವ ಸೂರ್ಯಕಾಂತಿಯ ತೋರಿರಿ. ಉಗುರು ಬೆಚ್ಚನೆ ಪ್ರೀತಿ ಎಲ್ಲಿದೆ? ಅಲ್ಲಿ ಶಿವಪುರ ಎನ್ನಿರಿ.